ಗಾಂಧಿ ಬಜಾರ್ ಕ್ರಾಸ್ನಲ್ಲಿ ಬಟ್ಟೆ ಮಾರ್ಕೆಟು ಅಂತಲೇ ಪ್ರಖ್ಯಾತಿ ಆಗಿರೋಂಥ ಜಾಗ ಇದು. ಈ ಜಾಗದಲ್ಲಿ ನಗರಸಭೆ ಮಳಿಗೆಗಳು ಇದ್ದಾವೆ, ಬಸವೇಶ್ವರ ದೇವಸ್ಥಾನದ ಮಳಿಗೆಗಳು ಕೂಡ ಇದ್ದಾವೆ. ನಿನ್ನೆ ರಾತ್ರಿ ವಿದ್ಯುತ್ ಸರ್ಕ್ಯೂಟಿನಿಂದ ಶಾರ್ಟ್ ಆಗಿ ಸುಮಾರು 5 ಅಂಗಡಿಗೆ ತುಂಬ ತೊಂದರೆಗಳಾಗಿದೆ. ಎಲ್ಲ ಬಡವರು, ಅದರಲ್ಲಿ ಬಳೆ ವ್ಯಾಪಾರ ಮಾಡಿದ್ದಾರೆ, ಬಟ್ಟೆ ವ್ಯಾಪಾರ ಮಾಡಿದ್ದಾರೆ, ಚಪ್ಪಲಿ ವ್ಯಾಪಾರ ಮಾಡಿದ್ದಾರೆ. ಎಲ್ಲವೂ ಕೂಡ ಪೂರ್ಣ ಅಂಗಡಿನೇ ಸುಟ್ಟೋಗಿದೆ. ಸ್ವಾಭಾವಿಕವಾಗಿ ಇದು ಓಣಿ ಒಳಗೆ ಬಂದಿರೋದ್ರಿಂದ ಇದಕ್ಕೆ ಯಾವುದೂ ಲೈಸೆನ್ಸು ಇಲ್ಲ, ಇದರಲ್ಲಿ ಯಾವುದು ಅವ್ರ ಇನ್ಶೂರೆನ್ಸು ಮಾಡಿಸಿಲ್ಲ. ಆದರೆ ಕಾರ್ಪೊರೇಷನ್ನ ಇದಕ್ಕೆ ಟೆಂಡರ್ ಒಂದು ಆಗಿರೋದ್ರಿಂದ ಮತ್ತು ಬಸವೇಶ್ವರ ಸೊಸೈಟಿಯವರು ಅವ್ರದ್ದಾಗಿರೋದ್ರಿಂದ ಇದನ್ನು ನಗರಸಭೆಯ ಮುಖಾಂತರ ಮತ್ತು ತಹಶೀಲ್ದಾರ್ ಮುಖಾಂತರ ಇದಕ್ಕೆ ಪರಿಹಾರ ಕೊಡೋಂಥ ಅವಕಾಶ ಇದೆ. ಈಗ ನಾನು ನಗರಸಭೆಯ ಕಾರ್ಪೊರೇಷನ್ನ ಕಮಿಷನರ್ಗೂ ಮಾತಾಡಿದ್ದೇನೆ ಮತ್ತು ತಹಶೀಲ್ದಾರ್ಗೂ ಮಾತಾಡಿದ್ದೇನೆ. ಅವರಿಬ್ಬರು ಕೂಡ ಈಗ ಬಂದು ಎಷ್ಟೆಷ್ಟು ನಷ್ಟ ಆಗಿದೆ ನೋಡಿಕೊಂಡು ಅದ್ರ ವ್ಯಾಲ್ಯೂಯೇಷನ್ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅತಿ ಹೆಚ್ಚು ಅದಕ್ಕೆ ಪರಿಹಾರವನ್ನು ಖಂಡಿತ ಕೊಡಿಸ್ತೀವಿ ಏನಂತ ಮಾತು ಕೂಡ ಹೇಳಿದ್ದಾರೆ. ಅವ್ರು ಕೊಡಿಸ್ತಾರೆ ಅನ್ನೋಂಥ ನಂಬಿಕೆ ಕೂಡ ನನಗಿದೆ. ಗಾಂಧಿ ಬಜಾರ್ ಕ್ರಾಸ್ನಲ್ಲಿ ಬಟ್ಟೆ ಮಾರ್ಕೆಟು ಅಂತಲೇ ಪ್ರಖ್ಯಾತಿ ಆಗಿರೋಂಥ ಜಾಗ ಇದು. ಈ ಜಾಗದಲ್ಲಿ ನಗರಸಭೆ ಮಳಿಗೆಗಳು ಇದ್ದಾವೆ, ಬಸವೇಶ್ವರ ದೇವಸ್ಥಾನದ ಮಳಿಗೆಗಳು ಕೂಡ ಇದ್ದಾವೆ. ನಿನ್ನೆ ರಾತ್ರಿ ವಿದ್ಯುತ್ ಸರ್ಕ್ಯೂಟಿನಿಂದ ಶಾರ್ಟ್ ಆಗಿ ಸುಮಾರು 5 ಅಂಗಡಿಗೆ ತುಂಬ ತೊಂದರೆಗಳಾಗಿದೆ. ಎಲ್ಲ ಬಡವರು, ಅದರಲ್ಲಿ ಬಳೆ ವ್ಯಾಪಾರ ಮಾಡಿದ್ದಾರೆ, ಬಟ್ಟೆ ವ್ಯಾಪಾರ ಮಾಡಿದ್ದಾರೆ, ಚಪ್ಪಲಿ ವ್ಯಾಪಾರ ಮಾಡಿದ್ದಾರೆ. ಎಲ್ಲವೂ ಕೂಡ ಪೂರ್ಣ ಅಂಗಡಿನೇ ಸುಟ್ಟೋಗಿದೆ. ಸ್ವಾಭಾವಿಕವಾಗಿ ಇದು ಓಣಿ ಒಳಗೆ ಬಂದಿರೋದ್ರಿಂದ ಇದಕ್ಕೆ ಯಾವುದೂ ಲೈಸೆನ್ಸು ಇಲ್ಲ, ಇದರಲ್ಲಿ ಯಾವುದು ಅವ್ರ ಇನ್ಶೂರೆನ್ಸು ಮಾಡಿಸಿಲ್ಲ. ಆದರೆ ಕಾರ್ಪೊರೇಷನ್ನ ಇದಕ್ಕೆ ಟೆಂಡರ್ ಒಂದು ಆಗಿರೋದ್ರಿಂದ ಮತ್ತು ಬಸವೇಶ್ವರ ಸೊಸೈಟಿಯವರು ಅವ್ರದ್ದಾಗಿರೋದ್ರಿಂದ ಇದನ್ನು ನಗರಸಭೆಯ ಮುಖಾಂತರ ಮತ್ತು ತಹಶೀಲ್ದಾರ್ ಮುಖಾಂತರ ಇದಕ್ಕೆ ಪರಿಹಾರ ಕೊಡೋಂಥ ಅವಕಾಶ ಇದೆ. ಈಗ ನಾನು ನಗರಸಭೆಯ ಕಾರ್ಪೊರೇಷನ್ನ ಕಮಿಷನರ್ಗೂ ಮಾತಾಡಿದ್ದೇನೆ ಮತ್ತು ತಹಶೀಲ್ದಾರ್ಗೂ ಮಾತಾಡಿದ್ದೇನೆ. ಅವರಿಬ್ಬರು ಕೂಡ ಈಗ ಬಂದು ಎಷ್ಟೆಷ್ಟು ನಷ್ಟ ಆಗಿದೆ ನೋಡಿಕೊಂಡು ಅದ್ರ ವ್ಯಾಲ್ಯೂಯೇಷನ್ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅತಿ ಹೆಚ್ಚು ಅದಕ್ಕೆ ಪರಿಹಾರವನ್ನು ಖಂಡಿತ ಕೊಡಿಸ್ತೀವಿ ಏನಂತ ಮಾತು ಕೂಡ ಹೇಳಿದ್ದಾರೆ. ಅವ್ರು ಕೊಡಿಸ್ತಾರೆ ಅನ್ನೋಂಥ ನಂಬಿಕೆ ಕೂಡ ನನಗಿದೆ.